ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ನನ್ನ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈಗ ಹೊಸ ವರ್ಷ ಬಂತು, 2024 ಹೋಯಿತು. ಹೇಗೆ ದಿನಗಳು ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಆದಷ್ಟು ಬೇಗ ಒಂದು ವರ್ಷ ಕಳೆದೇ ಹೋಯಿತು. ಅದರಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿರ್ತೀವಿ. ಹಾಗೆ ಅದೇ ರೀತಿ ಕೆಲವೊಂದು ಖುಷಿ ಕ್ಷಣಗಳನ್ನು ಇರುತ್ತೆ. ಅದರಲ್ಲೂ ಕೆಲವೊಬ್ಬರು ಏನಂತ ಫೀಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೆಚ್ಚಾಗಿ ಖುಷಿಗಿಂತ ಬೇಜಾರೇ ಇತ್ತು, ಕಷ್ಟಗಳಿತ್ತು ಜೀವನದಲ್ಲಿ, ಅಂದ್ಕೊಂಡಿದ್ದು ಯಾವುದು ಸಕ್ಸಸ್ ಆಗಲಿಲ್ಲ ಅಂತ ಎಷ್ಟೋ ವಿಚಾರಗಳಿರುತ್ತೆ. ತುಂಬ ಬೇಜಾರು ಕೂಡ ಆಗಿರ್ತೀವಿ ಅದರಿಂದ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ನಾನು ಈ ಮಾಹಿತಿ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ. ಹಾಗೆ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅಹಿತಕರ ಘಟನೆ ಆಗಿರ್ಬೋದು, ಏನೋ ಒಂದು ಆಗಿದ್ರೆ ಅಥವಾ ಏನಾದರೂ ಒಂದು ಅದನ್ನು ಮರಿಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವುದಾದ್ರೂ ಆಸೆ ಇದ್ದರೆ, ಅದರಲ್ಲೂ ಎಸ್ಪೆಷಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಇರೋವಂಥದ್ದು ಮತ್ತು ಏನಾದರೂ ಪ್ರಾಬ್ಲಮ್ಗಳು ಇರೋವಂಥದ್ದು, ಅದೆಲ್ಲ ಆದಷ್ಟು ಸುಧಾರಿಸ್ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಫ್ರೆಂಡ್ಸ್, ಕಡೂರು ದುರ್ಗಾ ಪರಮೇಶ್ವರಿ ಅಂತ ಹೇಳಿಬಿಟ್ಟು ಇದು ಫೇಸ್ಬುಕ್ಕಲ್ಲೆಲ್ಲ ಬರ್ತಿದೆ, ಯೂಟ್ಯೂಬಲ್ಲಿ ಕೂಡ ಇದೆ. ನೀವು ಟೈಪ್ ಮಾಡಿದರೆ ಕಡೂರು ದುರ್ಗಾ ಪರಮೇಶ್ವರಿದು ಎಲ್ಲ ಅಲ್ಲಿ ಪೂಜೆ ಆಗ್ತಿರೋದು ಪ್ರತಿಯೊಂದೂ ನಿಮಗೆ ಆ ದೇವಸ್ಥಾನದ ಡೀಟೇಲ್ಸ್ ಸಿಗುತ್ತೆ. ಸೊ ಆ ಡೀಟೇಲ್ಸ್ ಸಿಕ್ಕಿದ್ರೆ ನೀವು ಖಂಡಿತ ಅಲ್ಲಿಗೂ ಕೂಡ ಹೋಗ್ಬೋದು. ಏನಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಕೆಲಸ ಆಗಬೇಕು, ನೀವು ಅಂದ್ಕೊಂಡಿರೋದು ಯಾವುದೋ ಒಂದು ಕೆಲಸ ಆಗಬೇಕು, ನಿಮ್ಗೆ ಒಳ್ಳೇದಾಗಬೇಕು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಯಾವುದೇ ಒಂದು ಇಶ್ಯೂಸ್ ಆಗಿರ್ಬೋದು, ನೀವು ಕಡೂರು ದುರ್ಗಾ ಪರಮೇಶ್ವರಿಗೆ ಅರಿಸ್ಕೊಂಡ್ರೆ ಖಂಡಿತವಾಗಿಯೂ ಆಗುತ್ತೆ ಫ್ರೆಂಡ್ಸ್. 11 ರೂಪಾಯಿ ಮುಡುಪನ್ನು ಕಟ್ಬಿಟ್ಟು ನಾವು ಅರ್ಕೆಯನ್ನು ಹೊತ್ಕೊಂಡ್ರೆ ಆ ದೇವಸ್ಥಾನದಲ್ಲಿ ನಾವು ಅಂದ್ಕೊಂಡಿರೋ ಕೆಲಸಗಳಾಗುತ್ತೆ ಅಂತ ಖಂಡಿತವಾಗಿ ನನಗೂ ಗೊತ್ತಿರಲಿಲ್ಲ ಮುಂಚೆ. ನಾನು ಕೂಡ ಫೇಸ್ಬುಕ್ಕಲ್ಲೇ ನೋಡಿದ್ದು. ಅದನ್ನು ನೋಡಿಬಿಟ್ಟು ನಾನು ಯಾವುದೋ ಒಂದು ಕೇಳ್ಕೊಳ್ಬೇಕಿತ್ತು ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಹಾಗೆಯೇ ನೀನು ನಿಜವಾಗ್ಲೂ ಸತ್ಯವಂತೆ ಆಗಿದ್ರೆ ಆ ಕೆಲಸ ಆಗಬೇಕಮ್ಮ ಅಂತ ಹೇಳ್ಬಿಟ್ಟು. ಖಂಡಿತವಾಗಿ ಫ್ರೆಂಡ್ಸ್, ನನಗೆ ಅವತ್ತು ತುಂಬಾ ಶಾಕ್ ಆಗಿತ್ತು. ಅಂದ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊಂಡಿರೋದು ಏನು ಅಂದ್ಕೊಂಡಿದ್ದೆ ಆ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಖಂಡಿತವಾಗಿಯೂ ಫ್ರೆಂಡ್ಸ್, ನಾನು ಅಲ್ಲಿಗೆ ಅರಸ್ಕೊಂಡ್ಮೇಲೆ ಆ ಕೆಲಸ ನಾನು ಏನು ಅಂದ್ಕೊಂಡಿದ್ದೆ ಅದಾಯಿತು ಅಂತಲೇ ಹೇಳ್ಬೋದು. ಸೊ ಅದರಿಂದ ತುಂಬಾ ಖುಷಿ ಆಯಿತು ಕೂಡ ನನಗೆ. ಹಾಗೆ ಅದರದ್ದು ಅರಕೆ ಇದೆ, ನಾನು ಹೋಗಬೇಕು ಖಂಡಿತವಾಗಿಯೂ ಕಡೂರಿಗೆ ಫ್ರೆಂಡ್ಸ್. ನಾನು ಹೋಗಿಲ್ಲ, ಅದು ಅರಸ್ಕೊಂಡ್ಮೇಲೆ. ಬಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಮಧ್ಯದಲ್ಲಿ ಇವಾಗ ಮಕ್ಕಳಿಗೆ ಸ್ಕೂಲೆಲ್ಲ ಇರೋದ್ರಿಂದ ಹೇಗೆ ರಜೆ ಹಾಕಿಬಿಟ್ಟು ಹೋಗ್ಲಿಕ್ಕಾಗಲ್ಲ. ಒಂದಿನ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಆದಷ್ಟು ಬೇಗ ನಾನು ಅಲ್ಲಿಗೆ ಹೋಗಬೇಕು. ನಾನು ಏನಕ್ಕಂದರೆ ಅಂದ್ಕೊಂಡಿರೋ ಕೆಲಸ ಆಗಿದೆ. ಸೊ ಆದಷ್ಟು ಬೇಗ ಅಲ್ಲಿದ್ದು ಅರ್ಕೆಯನ್ನು ತೀರಿಸ್ಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಮಾತಾಡ್ಕೊಂಡ್ವಿ, ಯಾವತ್ತು ಹೋಗೋಣ ಏನಂತ ಹೇಳ್ಬಿಟ್ಟು. ಬಟ್ ಅದು ಇನ್ನು ನಾವು ಹೋಗೋ ದಿನಾನ ಫೈನಲ್ ಮಾಡಿಲ್ಲ. ಖಂಡಿತವಾಗಿ ಫ್ರೆಂಡ್ಸ್, ನಿಮಗೂ ಏನಾದರೂ ಆ ಥರ ಸಮಸ್ಯೆ ಇದ್ದರೆ, ಏನಾದರೂ ಆಗಬೇಕು ನಿಮ್ಮ ಲೈಫಲ್ಲೂ ಒಂದು ಒಳ್ಳೆಯದು ಅಂತ ಹೇಳಿದರೆ, ಖಂಡಿತವಾಗಿಯೂ ಕಡೂರು ದುರ್ಗಾ ಪರಮೇಶ್ವರಿ ಅಮ್ಮನಿಗೆ ನೀವು ಅರಸ್ಕೊಳ್ಳಿ. ಹೋಗಿ ಬರ್ತೀನಿ ಅಲ್ಲಿಗೆ ಸೇವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರೆ ಖಂಡಿತವಾಗಿಯೂ ನಾವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗಿಯೂ ಆಗುತ್ತೆ. ಅದು ಎಷ್ಟು ಸತ್ಯ ಇದೆ ಅಂತ ಅಂದರೆ, ನಮಗೆ ಯಾರೋ ಒಬ್ಬರು ಹೇಳಿ ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ಅನುಭವಕ್ಕೆ ಬಂದಿರೋದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಇರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. 9ರಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ ದೇವಸ್ಥಾನ. ಸೊ ನೀವು ಕೂಡ ಹೋಗ್ಬೋದು, ಅಥವಾ ನೀವು ನೋಡಿ ಫಸ್ಟು ಅದು ನಿಮಗೆ ದೇವರು ಹೇಗಿದೆ ಅಲ್ಲಿ, ಮತ್ತು ಯಾವ ರೀತಿ ಅರ್ಸ್ಕೋಬೇಕು, ಮತ್ತು ಎಷ್ಟು ಜನ ಶೇರ್ ಮಾಡಿದ್ದಾರೆ ಅದರಲ್ಲಿ ಅವರ ಅನುಭವಗಳನ್ನು, ಏನೇನಾಗಿದೆ ಅವರಿಗೆ ಅಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಅಂದ್ಕೊಂಡ್ಮೇಲೆ, ಹಾಗೆ ಹೋಗಿ ಬಂದ ಮೇಲೆ ಎಷ್ಟೊಂದು ಪ್ರಾಬ್ಲಮ್ಗಳು ಹೇಗೆ ಸಾಲ್ವ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನಾನು ಆ ಕ್ಷೇತ್ರದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ತುಂಬ ದಿನದಿಂದ. ಬಟ್ ಅದು ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ವಿಚಾರವಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ದುರ್ಗಾ ಪರಮೇಶ್ವರಿ ಮತ್ತು ಅಲ್ಲಿ ಗಂಗಾ ಪರಮೇಶ್ವರಿ
ಇಬ್ಬರು ದೇವತೆಗಳು ನೆಲೆಸಿರೋ ಅದು ಮೂಡಿ ನೆಲೆಸಿರೋ ಅಂಥದ್ದು. ಸೊ ತುಂಬ ಪವರ್ಫುಲ್ ಫ್ರೆಂಡ್ಸ್. ನಿಮಗೂ ಏನಾದರೂ ಹೇಳಿದಾಗ ಏನಾದರೂ ಪ್ರಾಬ್ಲಮ್ಗಳು ಬಗೆಹರಿಬೇಕು ಅಂತ ಅಂದರೆ ಖಂಡಿತ ನೀವು ಕೂಡ ಓಪನ್ ಮಾಡಿ ನೋಡಿ. ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಎರಡೂ ಕಡೆಯೂ ಸಿಗುತ್ತೆ ನಿಮಗೆ. ಒಂದ್ಸಲ ಅದನ್ನು ನೋಡಿ ನಿಮಗೆ ಅನುಭವಕ್ಕೆ ಬರುತ್ತೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೂ ಕೂಡ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಸೌರ ಕಲೆಕ್ಷನ್ನಲ್ಲಿ ಒಂದಷ್ಟು ಸ್ಯಾರೀಸ್ ಎಲ್ಲ ಬಂದಿದೆ. ಸೊ ನೀವು ಏನಾದರೂ ಬೈ ಮಾಡಬೇಕು ಅಲ್ಲಿ ಸೌರ ಕಲೆಕ್ಷನಲ್ಲಿ ಅಂತ ಅಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿದ್ದು ನೀವು ಸೌರ ಕಲೆಕ್ಷನ್ ಪೇಜ್ನ ಓಪನ್ ಮಾಡಿ, ಪ್ರೈವೇಟ್ ಇದೆ ಅದು, ಫಾಲೋ ಕೊಟ್ಟು ನೀವು ಅಕೌಂಟನ್ನು ನೋಡ್ಬೋದು. ಮತ್ತು ಹಾಗೆ ಸ್ಯಾರಿ ಕಲೆಕ್ಷನ್ಸ್ ಏನೇನಿದೆ ಅದನ್ನು ಕೂಡ ನೋಡ್ಬೋದು. ಹಾಗೆ ನಾನು ಅಂದ್ಕೊಳ್ತಾ ಇದ್ದೀನಿ ಇವತ್ತು ಸ್ಯಾರಿನ ಸ್ಟಿಚ್ ಕೊಡೋಕೆ ಹೋಗೋಣ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ನಾನು ಯಾವ ಸ್ಯಾರಿ ಸ್ಟಿಚ್ ಮಾಡಿಸೋದು ಅಂತ ಇನ್ನೂ ಫೈನಲ್ ಮಾಡಿಲ್ಲ. ಒಂದಷ್ಟು ಸ್ಯಾರೀಸ್ ಇದೆ, ಅದನ್ನು ಯಾವ್ದು ಸೆಲೆಕ್ಟ್ ಮಾಡೋದು ಅಂತ. ಅದರಲ್ಲಿ ನನಗೆ ಎಸ್ಪೆಷಲಿ ಈ ಸ್ಯಾರಿ ತುಂಬಾ ಇಷ್ಟ ಆಗಿದೆ. ನೋಡೋಣ ಅದರಲ್ಲಿ ಕಲರ್ಸ್ ಯಾವುದನ್ನು ಶೇರ್ ಮಾಡಿ. ಈ ಕಲರ್ ಆ್ಯಕ್ಚುಲಿ ಚೆನ್ನಾಗಿದೆ, ಥರ ಡಿಫ್ರೆಂಟಾಗಿ ಚೆಕ್ಸ್ ಮಿನಿ ಮೈಸೂರು ಸಿಲ್ಕ್ ಸ್ಯಾರಿ ಥರ ತುಂಬ ಚೆನ್ನಾಗಿದೆ ಇದು ಸ್ಯಾರಿ. ಸಖತ್ ಇಷ್ಟ ಆಯಿತು. ಮತ್ತು ಏನಂದರೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಏನಿದೆ, ಬಾರ್ಡರ್ ಏನಿದೆ ಅದೇ ಕಲರ್ ಇದೆ. ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೂ ಏನಾದರೂ ಈ ಸ್ಯಾರಿ ಬೇಕಿದ್ದರೆ ನೀವು ಡೈರೆಕ್ಟ್ ಸೌರ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ತುಂಬ ರಿಚಾಗಿ ಕಾಣುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಇರೋದ್ರಿಂದ ವೇರ್ ಮಾಡಿದರೆ. ಹಾಗೆ ನಾನು ಇದನ್ನು ವೇರ್ ಮಾಡಿನೂ ಕೂಡ ಒಂದ್ಸಲ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಇದೊಂದು. ಹಾಗೆ ಇನ್ನೊಂದು ಸ್ಯಾರಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಈ ಸ್ಯಾರಿ ಕೂಡ ಇದೆ. ಇದಂತೂ ಬ್ಲೌಸ್ ತುಂಬಾ ಗ್ರ್ಯಾಂಡ್ ಆಗಿದೆ. ಸೊ ನಂಗೆ ಅದಕ್ಕೆ ಇಷ್ಟ ಆಗ್ತಿದೆ. ಇದನ್ನು ಸ್ಟಿಚ್ ಮಾಡಿಸೋದಾ ಅದನ್ನು ಸ್ಟಿಚ್ ಮಾಡಿಸೋದಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಯಾರಿ ಗ್ರ್ಯಾಂಡಾಗಿ ಕೂಡ ಇದೆ. ಈ ಬ್ಲೂ ಅಂತೂ ಎಸ್ಪೆಷಲಿ ಸಖತ್ತಾಗಿ ಕಾಣುತ್ತೆ. ಅದಕ್ಕೆ ಈ ರೀತಿ ಡಿಸೈನ್ ಕೂಡ ಬಂದಿರೋದ್ರಿಂದ. ಹಾಗೆ ಫ್ರೆಂಡ್ಸ್ ನೋಡಿ, ನಿಮಗೂ ಈ ಸ್ಯಾರಿಗಳು ಇದೇ ಕಲರ್ದು ಇದೇ ಥರ ಸ್ಯಾರೀಸ್ ಏನಾದರೂ ಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ಸೌರ ಕಲೆಕ್ಷನ್ನ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ನೀವು ಕೂಡ ಬೈ ಮಾಡ್ಬೋದು ಈ ಥರ ಸ್ಯಾರಿನ ಬೇಕು ಅಂತ ಹೇಳಿದ್ರೆ. ಬಟ್ ಈ ಬ್ಲೂ ಅಂತೂ ನಂಗೆ ಸಖತ್ ಇಷ್ಟ ಆಗಿದೆ, ಸ್ಟಿಚ್ ಮಾಡಿಸ್ಬೇಕು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ, ಸ್ಯಾರಿಗಳನ್ನು ಯಾವ ಸ್ಯಾರಿನ ನಾನು ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಈ ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು ನಾನು ಸಂಕ್ರಾಂತಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ಟಿಚ್ ಕೊಟ್ಬಿಟ್ಟು ಬರ್ಲಿಕ್ಕೆ ಕೂಡ ಹೋಗಬೇಕು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಬಟ್ ಡೆಫಿನೆಟಾಗಿ ನಾಳೆ ವಿಡಿಯೋದಲ್ಲಿ ಮಾಮೂಲಿ ಡೈಲಿ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.